ಇವತ್ತು ರಾಯಬರೇಲಿಯಲ್ಲಿ ಸೋನಿಯಾ ಗಾಂಧಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಈಗ ಕೆಲವರಿಗೆ ತಮ್ಮನ್ನ ಯಾರೂ ಸೋಲಿಸಲ್ಲ ಎಂಬ ಅಹಂಕಾರ ಇದೆ. ಈ ಅಹಂಕಾರ ಒಳ್ಳೆಯದಲ್ಲ. ಉತ್ತರ ಪ್ರದೇಶದಲ್ಲಿ ರಾಯಬರೇಲಿಯಲ್ಲಿ ರಾಹುಲ್ ಅವರ ಹೇಳಿಕೆ ಅದು. ನಮ್ಮನ್ನ ಯಾರೂ ಸೋಲಿಸೋರು ಇಲ್ಲ ಅನ್ನೊಂದು ಅಹಂಕಾರದಲ್ಲಿ ಮೆರೆದಾಡ್ತಿದ್ದಾರೆ. ಕೆಲವರಿಗೆ ನಮ್ಮನ್ನ ಯಾರೂ ಕೂಡ ಮುಟ್ಟೋಕ್ಕಾಗಲ್ಲ, ಈ ಬಾರಿ ನಾವೇ ಗೆಲ್ಲೋದು ಅನ್ನೋ ಅತಿಯಾದಂಥ ಆತ್ಮವಿಶ್ವಾಸದಲ್ಲಿ ಅಹಂಕಾರದಲ್ಲಿದ್ದಾರೆ. ಅವ್ರಿಗೆಲ್ಲ ಈ ಬಾರಿ ಜನ ಪಾಠ ಕಲಿಸ್ತಾರೆ ಅಂತ ಈಗ ಹೇಳಿದ್ದಾರೆ. ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅವರು ಕೂಡ ಮಾತನಾಡ್ತಾ ಹೇಳಿದ್ರು 2004ರಲ್ಲಿ ಏನಾಯ್ತು ಅಂತ ಮರಿಬೇಡಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹವಾ ಬಹಳ ಜೋರಾಗಿತ್ತು. ಇಂಡಿಯಾ ಶೈನಿಂಗ್ ಅನ್ನೋ ಹೆಸರಿನಲ್ಲಿ ಕ್ಯಾಂಪೇನ್ ಆಗಿತ್ತು. ಆದರೆ ಎಲ್ಲ ಕಡೆ ಪ್ರಧಾನಮಂತ್ರಿಯಾಗಿ ಮತ್ತೆ ಅವರು ಅಧಿಕಾರಕ್ಕೆ ಬರ್ತಾರೆ, ಮತ್ತೆ ಬಿಜೆಪಿ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಎಲ್ಲ ಲೆಕ್ಕಾಚಾರಗಳು ಕೂಡ 2004ರಲ್ಲಿ ಬುಡಮೇಲಾಗಿತ್ತು. ನಂತರ 2 ಟರ್ಮ್ ಆಲ್ಮೋಸ್ಟ್ 2014ರವರೆಗೆ UPA ಗೌರ್ಮೆಂಟ್ ಬಂದಿತ್ತು. ಅದೇ ರೀತಿಯಾಗಿ 2004ರಲ್ಲಿ ಏನಾಯಿತು ಅನ್ನೋದನ್ನ ಮರಿಬೇಡಿ ಮೋದಿ ಅವರೇ ಅಂತ ಹೇಳಿ ಒಂದು ಖಡಕ್ ಆದಂಥ ಒಂದು ಸೈಲೆಂಟ್ ಮೆಸೇಜನ್ನು ಕಳಿಸಿದ್ದಾರೆ ಸೋನಿಯಾ ಗಾಂಧಿ ಅವರು. ಇವತ್ತಿನ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಯಾರೂ ಕೂಡ ಗೆಲುವಿನ ಅಲಿಯಲ್ಲಿ ತೇಲೋದು ತಪ್ಪು. 2004ರಲ್ಲಿ ಏನಾಗಿತ್ತು ಅನ್ನೋದು ನಿಮಗೆ ಚೆನ್ನಾಗಿ ನೆನಪಿರಬೇಕಲ್ವಾ ಅಂತ ಸೋನಿಯಾ ಗಾಂಧಿ ಅವರು ವಾರ್ನಿಂಗ್ ಕಳಿಸಿದ್ದಾರೆ. ಚಂದ್ರಮೋಹನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಚಂದ್ರಮೋಹನ್, ಸೋನಿಯಾ ಗಾಂಧಿ ಅವರು ಪ್ರಮುಖವಾಗಿ 2004ರ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ವಾಜಪೇಯಿ ಅವರ ಒಂದು ಹವಾ ಇದ್ದಂಥ ಟೈಮ್ ಅದು, ಅಲ್ಲೂ ಕೂಡ ಉಲ್ಟಾ ಪಲ್ಟಾ ಆಗಿತ್ತು. ಈ ಬಾರಿ ಕೂಡ ಅದೇ ನಿರೀಕ್ಷೆ ಇದೆ ಅಂತ ಅವ್ರ ಮಾತಿನ ಅರ್ಥ ಅಂತ ನಾವು ತಿಳ್ಕೊಬೋದಾ ಅಂತ? ಹೌದು, ಖಂಡಿತ ಅವಿನಾಶ್. ಮುಖ್ಯವಾಗಿ 2004ರಲ್ಲೂ ಕೂಡ ಬಿಜೆಪಿ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಬಿಜೆಪಿ ನಾಯಕರು ಅತಿಯಾದ ಆತ್ಮವಿಶ್ವಾಸದ ಅಲೆನಲ್ಲಿ ತೇಲ್ತಾ ಇದ್ರು. ಜೊತೆಗೆ ಇಂಡಿಯಾ ಶೈನಿಂಗ್ ಅನ್ನೋ ಕ್ಯಾಂಪೇನ್ ಅನ್ನು ಕೂಡ ನಡೆಸಿದ್ರು. ವಾಜಪೇಯಿ ಅವರಿಗೆ ಪರ್ಯಾಯ ನಾಯಕ ದೇಶದಲ್ಲಿ ಇಲ್ಲಕ್ಕೆ ಇಲ್ಲ. ಹಾಗಾಗಿ ವಾಜಪೇಯಿ ಅವರೇ ಮತ್ತೆ ದೇಶದ ಪ್ರಧಾನಿ ಆಗ್ತಾರೆ, ಬಿಜೆಪಿಗೆ ಸ್ಪಷ್ಟವಾದಂತಹ ಬಹುಮತ ಸಿಗುತ್ತೆ ಅನ್ನೋ ಒಂದು ಅತಿಯಾದ ಆತ್ಮವಿಶ್ವಾಸ ಬಿಜೆಪಿ ಪಾಳ್ಯದಲ್ಲಿತ್ತು. ಆದ್ರೆ ಅಂತಿಮವಾಗಿ ಚುನಾವಣಾ ಫಲಿತಾಂಶ ಬಂದಾಗ ಬಿಜೆಪಿ ಸೋತಿತ್ತು ಮತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ UPA ಸರ್ಕಾರ ಅಧಿಕಾರಕ್ಕೆ ಬಂತು. ಈಗ ಒಂದು ಘಟನೆಯನ್ನ ಈಗ ಸೋನಿಯಾ ಗಾಂಧಿ ಬಿಜೆಪಿ ನಾಯಕರಿಗೆ ನೆನಪಿಸುವಂತ ಪ್ರಯತ್ನವನ್ನ ಇವತ್ತು ರಾಯಬರೇಲಿಯಲ್ಲಿ ಮಾಡಿದ್ದಾರೆ. ರಾಯಬರೇಲಿಯಲ್ಲಿ ನಾಮಪತ್ರ ಸಲ್ಲಿಸಿದ ಬಳಿಕ ಈ ಬಾರಿ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ. 2004ರಲ್ಲಿ ಏನಾಯ್ತು ಅನ್ನೋದನ್ನ ನೀವು ಮರಿಬೇಡಿ ಅನ್ನೋ ಒಂದು ಮಾತನ್ನ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಅಂದ್ರೆ ಈ ಬಾರಿಯೂ ಕೂಡ ಜನರು ಒಂದು ವರ್ಗದಲ್ಲಿ ಮತ್ತೆ ಮೋದಿ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಆ ರೀತಿ ಆಗೋದಿಲ್ಲ. ನಾವು ಮತ್ತೆ ಅಧಿಕಾರದ ಗದ್ದಿಗೆಯನ್ನ ಹಿಡಿತೇವೆ. ಈ ಕಾರಣಕ್ಕಾಗಿನೇ 2004ರಲ್ಲಿ ಏನಾಯ್ತು ಅನ್ನೋದನ್ನ ಮರಿಬೇಡಿ ಅನ್ನೋ ಒಂದು ಮಾತನ್ನ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. ಮತ್ತು ಇದೇ ವೇಳೆಯಲ್ಲಿ ರಾಹುಲ್ ಗಾಂಧಿ ಕೂಡ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಲವರಿಗೆ ತಮ್ಮನ್ನ ಯಾರು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಅಹಂಕಾರ ಬಂದಿದೆ, ನಾವು ಅಂತವ್ರನ್ನು ಕೂಡ ಸೋಲಿಸ್ತೇವೆ. ಜೊತೆಗೆ ರಾಫೇಲ್ ಹಗರಣದಲ್ಲೂ ರಾಫೇಲ್ ಖರೀದಿ ಪ್ರಕರಣದಲ್ಲೂ ಕೂಡ ಅವ್ಯವಹಾರ ನಡೆದಿದೆ. ರಾಫೇಲ್ ಡೀಲ್ ಅನ್ನ ಅನಿಲ್ ಅಂಬಾನಿಗೆ ನೀಡಿದ್ದು ಯಾಕೆ, ಇದ್ರ ಬಗ್ಗೆ ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೇನೆ ಅನ್ನೋ ಒಂದು ಸವಾಲನ್ನ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಅವರಿಗೆ ಹಾಕಿದ್ದಾರೆ. ಮತ್ತು ಕಾಂಗ್ರೆಸ್ನ ನಾಯಕರು 2004ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತೆ ಈ ಬಾರಿ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಂದ್ರಮೋಹನ್. ಇದು ರಾಯಬರೇಲಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ ನಂತರ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರೂ ಕೂಡ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ. 2004ರಲ್ಲಿ ಕೂಡ ಇದೇ ರೀತಿಯಾಗಿ ಬಿಜೆಪಿಯಲ್ಲೇ ಜೋರಾಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ಆಗಿನ ಸಮೀಕ್ಷೆಗಳು, ಮೀಡಿಯಾಗಳು ಎಲ್ಲವೂ ಕೂಡ ಹೇಳ್ತಾ ಇದ್ವು. ಆದರೆ ಫಲಿತಾಂಶ ವ್ಯತಿರಿಕ್ತವಾಗಿ ಬಂದಿರುವುದು.